ಒಂದು ಊರು ಅಂದಾಕ್ಷಣ ಅಲ್ಲಿ ಜನರ ಹಸಿವು ನೀಗಿಸುವ ಹೋಟೆಲ್ ಇರಲೇಬೇಕು. ಊರು ಬೆಳೆದ ಹಾಗೆ ಹೋಟೆಲ್ ಉದ್ಯಮವು ಬೆಳೆಯೋದು ಸಹಜ. ಎಲ್ಲಾ ತಿಂಡಿ ತಿನಿಸುಗಳ ದರವು ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲೊಂದು ಪುಟ್ಟ ಹೋಟೆಲ್ ಮಾತ್ರ ಕೈಗೆಟುಕುವ ದರದಲ್ಲಿ ಸ್ವಾದಿಷ್ಟಕರ ಆಹಾರ ಒದಗಿಸುತ್ತಿದೆ. ಉಡುಪಿಯ ಅಂಬಾಗಿಲಿನ ಕಕ್ಕುಂಜಿಯ ಪವಿತ್ರ ಶ್ರೀ ಸಾಯಿ ಹೋಟೆಲ್ನ ಪರಿಚಯ ಇಂದಿನ ಖಾದ್ಯ ಖಜಾನೆ ಸಂಚಿಕೆಯಲ್ಲಿ. ನಿಮ್ಮ ಹೆಸರೇನು? ಹರೀಶ್ ಪೂಜಾರಿ. ಹೌದಾ? ಈ ಸ್ಥಳದಲ್ಲಿ ಕ್ಯಾಂಟೀನ್ ಅನ್ನು ಎಷ್ಟು ಸಮಯದಿಂದ ನಡೆಸ್ತಾ ಇದ್ದೀರಿ? ಒಂದು 30 ವರ್ಷದಿಂದ. 30 ವರ್ಷದಿಂದ ನಡೆಸ್ತಾ ಇದ್ದೀರಿ. ಜನರಿಗೆ ಇಲ್ಲಿ ಏನು ಇಷ್ಟ, ಏನು ಇಲ್ಲಿ ಜಾಸ್ತಿ ಸೇಲ್ ಆಗುತ್ತೆ? ಇಲ್ಲಿ ಗೋಳಿ ಬಜ್ಜಿ, ಮಿಕ್ಸರ್ ಸಾಂಬಾರು, ಬನ್ಸ್ ಎಲ್ಲ ಇಷ್ಟಪಡ್ತಾರೆ. ಓಕೆ, ಅದ್ರಲ್ಲಿ ಮಿಕ್ಸರ್ ಸಾಂಬಾರ್ ಅನ್ನೋದು ತುಂಬಾ ಜನರು ಕೂಡ. ಸೊ ಅದ್ರಲ್ಲಿ ಏನು ಸ್ಪೆಷಲ್? ನಿಮ್ಮ ಮಿಕ್ಸರ್ ಸಾಂಬಾರಲ್ಲಿ ಏನು ಸ್ಪೆಷಲ್? ಸ್ಪೆಷಲ್ ಏನಿಲ್ಲ, ನಾವು ತಿಂಡಿ ಖಾಲಿ ಆಗಿರ್ತದೆ ಅವಾಗ ಮಿಕ್ಸರ್ ಹಾಕಿ ಕೊಡ್ತೇವೆ. ಅದೇ ಜನರೇ ಫೇಮಸ್ ಮಾಡಿದ್ದಾರೆ. ಸೊ ಅದು ಮಿಕ್ಸರ್ ಸಾಂಬಾರ್ನ ಕತೆ ಶುರು ಆದದ್ದು ಯಾಕಂತ ಹೇಳಿದ್ರೆ ತಿಂಡಿ ಖಾಲಿ ಆಯ್ತು ಅಂತ ಹೇಳಿ ಮಿಕ್ಸರ್ ಸಾಂಬಾರ್ ಹಾಕಿ ಈಗ ಅದನ್ನ ನಿಮ್ಮ ಐಟಮ್ಸ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಇಡ್ಲಿ ಮತ್ತೆ ಗೋಳಿ ಬಜ್ಜಿ ಅದಕ್ಕೆಲ್ಲ ಹೇಗೆ ರೇಟ್? 20 ರೂಪಾಯಿ ತಿಂಡಿ, 10 ರೂಪಾಯಿ ಚಾ ಯಾವ್ದಾದ್ರು. ಓಕೆ, ಎಲ್ಲ ತಿಂಡಿಗೆ 20 ರೂಪಾಯಿ, ಚಾಗೆ 10 ರೂಪಾಯಿ. ಮತ್ತೆ ನೀರುಳ್ಳಿ ಬಜ್ಜಿ ಅದೆಲ್ಲ ಮಾಡ್ತೀವಿ ಸಂಜೆ ಹೊತ್ತಿಗೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಸಾಯಂಕಾಲ 4 ಗಂಟೆಯಿಂದ. ಎಷ್ಟು ಗಂಟೆವರೆಗೆ? 8 ಗಂಟೆ. ಸಾಯಂಕಾಲ 4 ರಿಂದ 8. ಹಗಲು ಬೆಳಗ್ಗೆ 6 ಗಂಟೆಯಿಂದ 1:30. 6 ಗಂಟೆಯಿಂದ 1:30ವರೆಗೆ. ನಮಸ್ಕಾರ ನನ್ನ ಹೆಸರು ಅಶೋಕ್. ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಮಾಮೂಲಾಗಿ ಚಾ ಕುಡ್ಲಿಕ್ಕೆ ಬರ್ತಾ ಇದ್ದೆ. ಚಾ ಇಲ್ಲಿ ಒಳ್ಳೆ ಟೇಸ್ಟ್ ಆಗ್ತದೆ, ಎಲ್ಲ ಕಡೆಯಿಂದ ಇಲ್ಲಿ ಚಾ ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತೆ ಕೋಳಿ ಬಜ್ಜಿ, ಇಡ್ಲಿ, ಮತ್ತೆ ಕೇಬೀಜ ಬಜ್ಜಿ, ಪೋಡಿ, ಸಾಯಂಕಾಲ ಎಲ್ಲ ಸ್ಪೆಷಲ್ ಆಗಿ ಅದು ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಮತ್ತೆ ಚೀಪ್ ರೇಟು ಎಲ್ಲ ಹೊರಗಡೆಗಿಂದ ಇಲ್ಲಿ ತುಂಬಾ ಚೀಪ್ ರೇಟು. ಹೊರಗಡೆ ಎಲ್ಲ ಚಾ ತಿಂಡಿಗೆಲ್ಲ 30-35 ಆಗ್ತದೆ. ಇವ್ರದ್ದು ಚಾಗೆ 10 ರೂಪಾಯಿ, ತಿಂಡಿಗೆ 15 ರೂಪಾಯಿ. ಈಗ ಜಸ್ಟ್ ಮಾಡಿದ್ದಾರೆ. ಮುಂಚೆ ಎಲ್ಲ 10 ರೂಪಾಯಿಲಿ ಚಾ ತಿಂಡಿ ಕೊಡ್ತಾ ಇದ್ರು. ತುಂಬಾ ಒಳ್ಳೆ ಜನ, ಎಲ್ಲರ ಹತ್ರ ಪ್ರೀತಿಯಿಂದ ಸರ್ವ್ ಮಾಡ್ತಾರೆ. ಮುಖ್ಯವಾಗಿ ಏನಂದ್ರೆ ನಮ್ಗೆ 30-40 ರೂಪಾಯಿ ಹೊಟ್ಟೆ ತುಂಬಿಡುತ್ತೆ. ಆದ್ರೆ ಈಗ 2 ಇಡ್ಲಿ ಸಾಂಬಾರು ಕೊಡ್ತಾರೆ, ಗೋಲಿ ಬಜ್ಜಿ ಕೊಡ್ತಾರೆ, ಮತ್ತೆ 2 ತಿಂಗಳು ಚಾ. ಒಂದು ಯಾವ ಟೌನಲ್ಲಿ ಎಷ್ಟು ಒಳ್ಳೆ ಚಾ ಮಾಡ್ತಾರೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಚಾ ಮಾಡಿ ಕೊಡ್ತಾರೆ. ಮತ್ತೆ ಅವ್ರಿಗೆ ಖುಷಿ ಆಗುದೇನಂದ್ರೆ ಸಂಡೇ ಮಾತ್ರ ಅರ್ಧ ರಜೆ ಮಾಡ್ತಾರೆ ಬಿಟ್ಟು. ಮತ್ತೆ ಯಾವತ್ತು ಹೋಟೆಲ್ ಬಂದ್ ಮಾಡಿ ಇನ್ನು ಆರಾಮಲ್ಲಿದ್ದಾಗ ಸ್ವಲ್ಪ ಬಂದು ಆರಾಮಲ್ಲಿದ್ದಾಗ ಸ್ವಲ್ಪ ರಜೆ ಮಾಡಿಬಿಟ್ರೆ ಮತ್ತೆ ಹಾರ್ಡ್ ವರ್ಕ್ ಬೆಳಗಿಂದ ಸಂಜೆವರೆಗೆ. ಇಲ್ಲಿ ಎಷ್ಟೊತ್ತಿಗೆ ಬಂದ್ರು ಹರಿಶಣ್ಣ ಹೋಟೆಲ್ ಇದೆ ಅಂಗಡಿ ಅಂತ ಹೇಳಿ ಬಂದು ಏನಾದ್ರು ನಮ್ಮ ಸಿಗ್ತದೆ. ನನ್ಗಂತಲ್ಲ, ಬೇರೆ ಯಾರಿಲ್ಲ. ಇಲ್ಲೆಲ್ಲ ಹರಿಶಣ್ಣ ಹೋಟೆಲ್ ಇದೆ ಅಂತ 8:30 ರಾತ್ರಿ 8-9 ಗಂಟೆವರೆಗೆ ಇರ್ತಾರೆ. ಅದು ಒಬ್ಬರೇ ಮಾಡ್ತಾರೆ, ಶಿಸ್ತಾಗಿ ಮಾಡ್ತಾರೆ, ಬಿಸಿ ಮಾಡಿ ಕೊಡ್ತಾರೆ. ನಮ್ಗೆ ಅದೇ ಖುಷಿ. ನನ್ನ ಹೆಸರು ಸುಂದರ್ ಅಮೀನ್ ಅಂತ. ಇಲ್ಲೇ ಆಸುಪಾಸಲ್ಲಿ ಮನೆ ಕಕ್ಕುಂಜಿ. ತನ್ನ ಜೀವನೋಪಾಯಕ್ಕಾಗಿ ಇಲ್ಲೊಂದು ಮಾಡಿಕೊಂಡು
ಮಾಡಿಕೊಂಡು ಈಗ ಇತ್ತೀಚೆಗೆ ಒಂದು 10-12 ವರ್ಷದ ಮೇಲೆ ಇಲ್ಲಿ ತಿಂಡಿದೆ ಅಂದರೆ ಇಲ್ಲಿದು ಲೋಕಲ್ ಕಕ್ಕುಂಜಿಯವರು ಮಾತ್ರ, ಮತ್ತೆ ಯಾರು ಅಚ್ಚೆ ಬರುವುದಿಲ್ಲ. ಹೋಟೆಲ್ ಅಷ್ಟು ಫೇಮಸ್ ಅಲ್ಲ. ಆದರೆ ಇವರು ಒಂದು ದನದ ಹಾಲು 10 ರೂಪಾಯಿಗೆ ಒಂದು ಫುಲ್ ಲೋಟ ಕೊಡ್ತಾರೆ. ಮತ್ತೆ ಗೋಳಿ ಬಜ್ಜ ಈಗ 20 ರೂಪಾಯಿ ಕೊಡ್ತಾರೆ. ಮತ್ತೆ ಮಿಕ್ಸರ್ ಸಾಂಬಾರು ಅತಿ ಫೇಮಸ್. ಮಿಕ್ಸರ್ ಸಾಂಬಾರಿಗೆ 15 ರೂಪಾಯಿ ತಗೊಳ್ತಾರೆ. ಮತ್ತೆ ಗೋಳಿ ಬಜಕ್ಕೆ ಈಗ 20 ರೂಪಾಯಿ. ಇಡ್ಲಿ ಸಾಂಬಾರಿಗೆ 20 ರೂಪಾಯಿ ಮಾಡಿದ್ದಾರೆ. ಮತ್ತೆ ದನದ ಹಾಲು, ಅದು ಪ್ಯಾಕೆಟ್ ಹಾಲಲ್ಲ, ದನದ ಹಾಲಿಗೆ ಒಂದು ಫುಲ್ಲು 10 ರೂಪಾಯಿಗೆ ತಗೊಳ್ತಾರೆ ನಮ್ಮ ಹತ್ರ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ